ಬಂಧುಗಳೇ, ಈ ಸಂಭ್ರಮದ ಪರ್ವ ಕಾಲ ನಮ್ಮೊಂದಿಗಿದ್ದಾರೆ. ಪ್ರಸ್ತುತ ಕಾಲಘಟ್ಟದಲ್ಲಿ ಶೈಕ್ಷಣಿಕ ಕ್ರಾಂತಿಯನ್ನ ಮಾಡುತ್ತಿರುವವರು, ಅದೆಷ್ಟೋ ಮಂದಿ ವಿದ್ಯಾರ್ಥಿಗಳ ಜ್ಞಾನಾರ್ಜನೆಗೆ ಅವಕಾಶವನ್ನ ಮಾಡಿಕೊಡುತ್ತಿರುವಂತಹ ವಿದ್ಯಾಸಂಸ್ಥೆಗಳನ್ನು ರೂಪಿಸುವಲ್ಲಿ ಪ್ರೇರಕ ಶಕ್ತಿಯಾದಂತಹ ಈ ನಾಡು ಎಂದೆಂದು ಮರೆಯದ ಹೆಗ್ಗುಂಜೆ ರಾಜೀವ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟಿನ ಅಧ್ಯಕ್ಷರಾಗಿರುವ, ಇಂದಿನ ಕಾರ್ಯಕ್ರಮದ ದಿಕ್ಸೂಚಿ ಭಾಷಣಕಾರರೂ ಆಗಿರುವ ಗೌರವಾನ್ವಿತ ಶ್ರೀ ಡಾಕ್ಟರ್ ಎಚ್ ಶೆಟ್ಟಿ ಇವರಿಗೆ ನಮ್ಮೆಲ್ಲರ ಪ್ರೀತಿಪೂರ್ವಕವಾದ ಸ್ವಾಗತ, ಸುಸ್ವಾಗತ. ಗೌರವಾನ್ವಿತರನ್ನ ಶಾಲಾ ಮುಖ್ಯೋಪಾಧ್ಯಾಯರು ಬಹಳ ಗೌರವದಿಂದ ಈ ಸಭಾ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳಬೇಕಾಗಿ ಕೋರಿಕೆ. ಸಾಮಾಜಿಕವಾಗಿ ನೊಂದ ಬೆಂದ ಸಮಾಜಕ್ಕೆ ಮನೆಯನ್ನ ಕಟ್ಟಿಕೊಟ್ಟು ಅವರ ಬಾಳ ಬದುಕಿಗೆ ಸದಾ ಸ್ಮರಣೀಯರಾದವರು ಡಾಕ್ಟರ್ ಎಚ್ ಶೆಟ್ಟಿ ಅವರು. ಹೀಗೆ ನಿರಂತರವಾಗಿ ಸಮಾಜಮುಖಿ ಕಾರ್ಯವನ್ನ ಮಾಡುತ್ತಿರುವ ಡಾಕ್ಟರ್ ಎಚ್ ಶೆಟ್ಟಿ ಅವರಿಗೆ ನಮ್ಮೆಲ್ಲರ ಭಾವನಾತ್ಮಕವಾದ ಗೌರವಾರ್ಪಣೆ. ಮುಂದಿನ ಕ್ಷಣ ನಮ್ಮೆಲ್ಲರಿಗೂ ಅಮೂಲ್ಯವಾದ ಕ್ಷಣ. ದಿಕ್ಸೂಚಿ ಭಾಷಣದ ಮೂಲಕವಾಗಿ ಕ್ಷಣ ಕ್ಷಣವೂ ನಮ್ಮನ್ನ ಬಡಿದೆಚ್ಚರಿಸಲಿದ್ದಾರೆ. ಶೈಕ್ಷಣಿಕ ಕ್ಷೇತ್ರದಲ್ಲಿ ಕ್ರಾಂತಿಯನ್ನ ಮಾಡುತ್ತಿರುವ, ಡಾಕ್ಟರೇಟ್ ಗೌರವಕ್ಕೆ ಪಾತ್ರರಾಗಿರುವ ಡಾಕ್ಟರ್ ಎಚ್ ಶೆಟ್ಟಿ ಅವರು. ಅವರ ಮಾತಿಗೆ ಕಿವಿಯಾಗೋಣ. ಅಧ್ಯಕ್ಷರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳೇ, ನನ್ನ ಸ್ನೇಹಿತರೆ, ವಿಶೇಷವಾಗಿ ಅಚ್ಲಾಡಿ ಮಧುವನ ಬನ್ನಾಡಿಯ ಸಮಸ್ತ ಬಂಧು ಬಾಂಧವರೇ, ಶಿಕ್ಷಕರೇ, ಮಕ್ಕಳೇ, ಹಿರಿಯರೇ, ಕಿರಿಯರೇ, ತಮಗೆಲ್ಲರಿಗೂ ಧನ್ಯವಾದಗಳು, ಕೃತಜ್ಞತೆಗಳು. ನಾನು ಈ ಶಾಲೆಗೆ ಸೇವೆ ಮಾಡಿದಂಥ ಮೇಸ್ಟ್ರ ಬಗ್ಗೆ ಆ ಲಿಸ್ಟ್ ನೋಡ್ತಾ ಇದ್ದೆ. ಬಿ ನಾರಾಯಣ ಶೆಟ್ಟಿ ಅಂತ, ಬನ್ನಾಡಿ ನಾರಾಯಣ ಶೆಟ್ಟರು ಅಂತ ನಮ್ಮ ಮಾವ ಇದ್ದರು, ನನ್ನ ತಂದೆಯ ಅಕ್ಕನ ಗಂಡ. ಅವರೇ ಆದರೆ ಸದಾಶಿವ ಮಾಸ್ಟ್ರ ಮಾವ ಅವರು. ಅವರಾದರೆ ಅವರು ನನ್ನ ಕಾಸ ಅಂದರೆ ನನ್ನ ತಂದೆಯ ಅಕ್ಕನ ಗಂಡ ಅವರು ಇರ್ಬೋದೇನೋ, ನನಗೆ ಗೊತ್ತಿಲ್ಲ. ನಾನು ಅದ್ರ ಬಗ್ಗೆ ಇದು ನೋಡಿದ ಮೇಲೆ ಈಗ ಅದ್ರ ಬಗ್ಗೆ ವಿಚಾರ ಮಾಡಬೇಕು. ಅವರೇ ನೋಡಿ ಯಾವ ರೀತಿಯ ಸಂಬಂಧ ಇಲ್ಲಿ ಬಂತು. ನನಗೆ ಗೊತ್ತಿರಲಿಲ್ಲ ಆ ಫೋಟೋ, ಅವ್ರದ್ದು ಫೋಟೋ ಕೂಡ ಇರಲಿಲ್ಲ. ನಾವು ಅಂದರೆ ಇವತ್ತು ಸೀದಾ ನಾನು ಮಾತಾಡುವಂಥ ಒಂದೆರಡು ಮಾತಿಗೆ ಬರ್ತೇನೆ. ದಿಕ್ಸೂಚಿ ಭಾಷಣ ಅಂತ ಹೇಳಿದ್ರಿ. ಈ ಭೂಗೋಳಕ್ಕೆ 8 ದಿಕ್ಕುಗಳಿದ್ದಾವೆ. 8 ದಿಕ್ಕುಗಳ ಬಗ್ಗೆ ನನಗೆ ಮಾತಾಡಲಿಕ್ಕೆ ಆಗಲಿಕ್ಕಿಲ್ಲ. ಶಿಕ್ಷಣ ಅಥವಾ ಸಮಾಜ ಅಥವಾ ರಾಜಕೀಯ ಆದರೆ 2 ಡೈರೆಕ್ಷನ್ ಮಾತ್ರ, 2 ದಿಕ್ಕು. ಅದೇನು ಹೇಳ್ತಾರೆ ಅಂದರೆ ಬಲಪಂಥೀಯ ಮತ್ತು ಎಡಪಂಥೀಯ ಅಂತ. ನಾವು ಯಾವ ಪಂಥದಲ್ಲೂ ಇಲ್ಲ, ಆದರೂ ಕೂಡ ನಾನು ಒಂದು ದಿಕ್ಕಿನಲ್ಲಿ ಮಾತಾಡ್ತೇನೆ ಶಿಕ್ಷಣದ ಬಗ್ಗೆ. ಈ ಪಂಥಗಳು ಯಾಕೆ ಬಂದವು ಅಂತ ಹೇಳಿದರೆ, 2ನೇ ವಿಶ್ವಯುದ್ಧದ ನಂತರ ಎಲ್ಲ ಈ ಕಾಲುವೆಗಳು, ಡ್ಯಾಮ್ಗಳು, ಕೊಳವೆಗಳು ಎಲ್ಲ ಒಡೆದಾಕಿದ್ರು ಯುರೋಪಲ್ಲಿ. ಆವಾಗ ಫ್ರಾನ್ಸ್ ದೇಶದಲ್ಲಿ ಏನಾಯಿತು ಅಂತ ಹೇಳಿದರೆ ನೀರಿನ ಅಭಾವ ಬಂತು. ಈ ಜಮೀನ್ದಾರರು ಎಲ್ಲ ನೀರನ್ನು ತಮಗೆ ಯೂಸ್ ಮಾಡ್ಕೊಳ್ತಾ ಇದ್ರಂತೆ, ಬಡವರಿಗೆ ನೀರು ಕೊಡ್ತಾ ಇರಲಿಲ್ಲ. ಆವಾಗ ಬಡವರು ಮತ್ತು ಶ್ರೀಮಂತರ ಮಧ್ಯೆ ಒಂದು ಜಗಳ ಆಗತ್ತೆ, ಭಯಂಕರ ಜಗಳ. ಆವಾಗ ಅಲ್ಲಿನ ರಾಜನ ಸೂಚನೆ ಮೇಲೆ ಸರ್ಕಾರ ಒಂದು ಮೀಟಿಂಗ್ ಕರೀತದೆ. ಎಲ್ಲ ಹಳ್ಳಿಯಲ್ಲಿ ಊರೂರಲ್ಲಿ ಮೀಟಿಂಗ್ ಕರೀತಾರೆ. ಮೀಟಿಂಗ್ ಕರೆದು ಅದನ್ನು ಸಾಲ್ವ್ ಮಾಡಬೇಕು ಅಂತ. ಆವಾಗ ಜನ ಬರ್ತಾರೆ, ತುಂಬ ಜನ. ಶ್ರೀಮಂತರು ಬರ್ತಾರೆ, ಬಡವರು ಬರ್ತಾರೆ. ಶ್ರೀಮಂತರು ಕಡಿಮೆ ಇರ್ತಾರೆ, ಬಡವರು ಬಹಳ ಸಂಖ್ಯೆಯಲ್ಲಿ ಬರ್ತಾರೆ. ಅವರು ತಿಂಗಳುಗಟ್ಟಲೆ ಸ್ನಾನ ಮಾಡಲಿಲ್ಲ, ವಾಸನೆ ಬರ್ತಾ ಇತ್ತಂತೆ. ಹಾಗಾಗಿ ಅವ್ರನ್ನ ಎಡಭಾಗದಲ್ಲಿ ಕೂರಿಸಿ ಶ್ರೀಮಂತರನ್ನು ಬಲಭಾಗದಲ್ಲಿ ಕೂರಿಸ್ತಾರೆ. ಆವಾಗ ಲೆಫ್ಟ್ ಆ್ಯಂಡ್ ರೈಟ್ ಅಂತ 2 ವಿಂಗ್ ಬರ್ತದೆ. ಇವತ್ತು ಅದರ ಡೈರೆಕ್ಷನ್ ಕೆಟ್ಟೋಗಿದೆ. ಈ ಮೆಜಾರಿಟೇರಿಯನ್ ಯಾರಾಗ್ತಾರೋ, ಸಪೋಸ್ ಈಗ ಅಮೆರಿಕದಲ್ಲಿ ಮೊನ್ನೆ ಟ್ರಂಪ್ ಫಾಲೋವರ್ಸಿಗೆ ರೈಟಿಸ್ಟ್ ಹೇಳ್ತಾರೆ. ಎಲ್ಲ ದೇಶದಲ್ಲೂ ಹಾಗೆ. ಇಲ್ಲಿ ಕೂಡ ಇವಾಗ ಒಂದು ಪಾರ್ಟಿ ಯಾರಾದರೂ ಮೆಜಾರಿಟಿ ಪಾರ್ಟಿ ಆದರೆ ಅವರಿಗೆ ರೈಟಿಸ್ಟ್, ಆ ಸಂಪ್ರದಾಯದಿಂದ ಬಂದವರು ಅಂತ ಹೇಳ್ತಾರೆ. ಖಂಡಿತವಾಗಿ ಹಾಗಲ್ಲ. ನಮ್ಮ ಯೂನಿವರ್ಸಿಟೀಸ್ಗಳು, ಮುಖ್ಯವಾಗಿ ವಿಶ್ವವಿದ್ಯಾಲಯಗಳು 2 ಪಂಥದಲ್ಲಿ ನಡೀತದೆ. ಇವತ್ತು ಅತಿ ಸ್ಟ್ರಾಂಗೆಸ್ಟ್ ಅಂತ ಹೇಳಿದರೆ ಎಡಪಂಥೀಯ ಥಿಂಕಿಂಗ್ ನಮ್ಮ ಯೂನಿವರ್ಸಿಟಿಯಲ್ಲಿ. ಆದುದರಿಂದ ಪ್ರಾಯಶಃ ನಾವು ದಿಕ್ಕು ಬದಲಾಗ್ತಾ ಇದೆ. ಆ ದಿಕ್ಕನ್ನು ಬದಲಾಯಿಸುವಂಥ ಒಂದು ಪ್ರಯತ್ನ ಮಾಡುವುದೇ ದಿಕ್ಸೂಚಿ ಅಂತ ಎಜುಕೇಷನಲ್ಲಿ. ಇವತ್ತು ನೀವು ನನ್ನನ್ನು ಪ್ರೀತಿಯಿಂದ ಕರೆದಿದ್ದೀರಿ, ಆತ್ಮಪೂರ್ಣದಿಂದ ಸನ್ಮಾನ ಮಾಡಿದ್ದೀರಿ. ತುಂಬ ಸಂತೋಷದಿಂದಿದ್ದೇನೆ.
ನೀವೊಂದು ಮನವಿ ಕೂಡ ಕೊಟ್ಟಿದ್ದೀರಿ, ಅದೇನು ಅಂತ ನಾನು ನೋಡಲಿಲ್ಲ. ಒಂದು ಸಭೆಯಲ್ಲಿ ಬಂದು ನೀವು ಅದೊಂದು ನನ್ನ ಪ್ರಕಾರ ಒಂದು ಅದು ಸಭ್ಯತೆ ಅಲ್ಲ. ನಾನು ಕೂಡ ಏನಾದರೂ ಅನೌನ್ಸ್ ಮಾಡೋದು ನೀವು ಕೇಳೋದು ಕೂಡ ಅದರ ಬಗ್ಗೆ ಮುಂದಿನ ದಿನದಲ್ಲಿ ನಾವು ಖಂಡಿತವಾಗಿ ಡಿಸ್ಕಷನ್ ಮಾಡೋಣ. ಆದರೆ ಈ ಒಂದು ಸಮಸ್ಯೆ ಇದು ಗುರುತರವಾದ ಸಮಸ್ಯೆ. ಅನುದಾನಿತ ಶಾಲೆಗಳು ಯಾವಾಗ ಸ್ವಾತಂತ್ರ್ಯ ಬರ್ತದೋ ಆವಾಗ ಸರ್ಕಾರ ಏನು ಹೇಳ್ತದೆ, ನನ್ನ ಹತ್ರ ದುಡ್ಡಿಲ್ಲ, ಅಯ್ಯಪ್ಪ ನೀವು ಮಾಡಿ ನಾವು ನಡೆಸ್ಕೊಂಡು ಹೋಗ್ತೀವಿ ಅಂತ. ಹಾಗೆ ಸುಬ್ಬಣ್ಣ ಹೆಗ್ಡೆಯವರಂಥ ಲಕ್ಷಾಂತರ ಜನರು ತಮ್ಮ ಹಣವನ್ನು ಹಾಕಿ, ಅವರ ಸಂಘಟಕರಿರ್ಬೋದು, ಅವರ ಫ್ರೆಂಡ್ಸ್ ಇರ್ಬೋದು, ತಮ್ಮ ಹಣವನ್ನು ಹಾಕಿ ಇಂಥ ಶಾಲೆಯನ್ನು ಕಟ್ಟಿದರು. ಆದರೆ ಈ ಶಾಲೆ ಯಾವ ರೀತಿ ದುಸ್ಥಿತಿಗೆ ಈಗ ಬರ್ತಾ ಇದೆ ಅಂತ ಅನುದಾನಿತ ಶಾಲೆಗಳು, ಇದಕ್ಕೆ ಲೀಡರ್ಶಿಪ್ ಇಲ್ಲ. ಕಳೆದ ವರ್ಷ ಕುಂದಾಪುರದಲ್ಲಿ 1.5 ವರ್ಷದ ಹಿಂದೆ ನಮ್ಮದೊಂದು ಸಭೆ ಇತ್ತು. ಆ ಸಭೆಯಲ್ಲಿ ಒಬ್ಬರು ಮೇಸ್ಟ್ರು ಬಂದರು, ಜಯಶೀಲ್ ಶೆಟ್ಟರು ಅಂತ. ಅವರು ಆವಾಗ ಈ ಅನುದಾನಿತ ಶಾಲೆಗಳ ಯಾವುದೋ ಒಂದು ಪೋಸ್ಟಲ್ಲಿದ್ದರು. ದಬಾಂಗ್ ಹಾಗೆ ಬಂದರು, ನಮ್ಮ ಮೈಕ್ ಕಿತ್ತುಕೊಂಡು ಅರ್ಧ ಗಂಟೆ ಮಾತಾಡಿದರು, ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ. ನಾವು ಸೌಜನ್ಯತೆಯಿಂದ ಏನೂ ಹೇಳಲಿಲ್ಲ, ಅವ್ರ ಹತ್ರ ಮೈಕ್ ಕಿತ್ಕೊಳ್ಳಿಕ್ಕೆ ಹೋಗಲಿಲ್ಲ. ಸಭೆ ಆದಮೇಲೆ ನಾನು ಅವ್ರಿಗೆ ಹೇಳಿದೆ, ಸರ್ ಇದು ರೀತಿಯಲ್ಲ, ಇದಕ್ಕೆ ಹೋರಾಟ ಮಾಡಬೇಕು. ಹೋರಾಟ ಮಾಡಿದರೆ ಮಾತ್ರ ಇದು ಸಾಧ್ಯ. ನೀವು ಹೀಗೆ ಭಾಷಣ ಮಾಡಿ ಆಗುವುದಿಲ್ಲ. ನೀವು ಹೋರಾಟಕ್ಕೆ ಸಿದ್ಧ ಆಗಿ, ನಾವು ಹಿಂದಿನಿಂದ ನಿಮಗೆ ಸಪೋರ್ಟ್ ಮಾಡ್ತೀವಿ. ದೇರ್ ಈಸ್ ಸಮಥಿಂಗ್ ಕಾಲ್ಡ್, ಈ ಕಾನೂನಲ್ಲಿ ಎಸ್ಟಾಪಲ್ ಆಫ್ ಪ್ರಾಮಿಸ್ ಅಂತ ಕಾನ್ಸ್ಟಿಟ್ಯೂಷನಲ್ಲಿ. ನಾಗರಾಜ್ ನಾಯ್ಕರು ಒಬ್ಬರು ಪ್ರಸಿದ್ಧ ನನ್ನ ಸ್ನೇಹಿತರು ಕಾರವಾರದಿಂದ ಬಂದಿದ್ದಾರೆ, ಅವರು ಒಬ್ಬ ವಕೀಲರು, ಅವ್ರಿಗೆ ಗೊತ್ತಿದೆ. ಸರ್ಕಾರದವನು ಯಾವಾಗಲೂ ಒಂದು ಪ್ರಾಮಿಸ್ ಮಾಡಿದರೆ ಅದನ್ನು ನೆರವೇರಿಸದೇ ಇದ್ದರೆ ದಟ್ ಈಸ್ ಕಾಲ್ಡ್ ಎಸ್ ಎಸ್ಟಾಪಲ್ ಆಫ್ ಪ್ರಾಮಿಸ್. ಇವತ್ತು ಸರ್ಕಾರ ಮಾಡ್ತಾ ಇರೋದು ಇಟ್ಸ್ ಎನ್ ಎಸ್ಟಾಪಲ್ ಆಫ್ ಪ್ರಾಮಿಸ್. ನಮ್ಮ ಅಜ್ಜಿ ಒಂದು ಹೇಳ್ತಾ ಇದ್ರು, ಕಟ್ಟಿಕೊಟ್ಟ ಬುತ್ತಿ ಹೇಳಿಕೊಟ್ಟ ಮಾತು ಭಾಳ ದಿನ ಬರೋದಿಲ್ಲ ಅಂತ. ಯಾರಾದರೂ ಹಣ ಹಾಕ್ಬೋದು, ಆದರೆ ಎಷ್ಟು ದಿನ ಅಂತ ಹೀಗೆ ನಡೀತೀರಿ? ನಾನು ನಿಮಗೆ ಒಂದು ನಿಜವಾದ ಅಂಶ ಹೇಳ್ತೇನೆ. ನಾನು ಮೊದಲು ಈ ಹಿಂದೂ ಪೇಪರ್ ಓದ್ತಾ ಇದ್ದೆ, ಇಂಗ್ಲೀಷ್, ಚೆನ್ನೈಯಿಂದ ಬರುವಂಥದ್ದು. ಈಗ ಅದು ಓದೋದಿಲ್ಲ, ನನಗನ್ನಿಸ್ತು ಅದು ಲೆಫ್ಟಿಸ್ಟ್ ಅಂತ ಅಂದು ಬಿಟ್ಟಿದ್ದೇನೆ. ಅದರಲ್ಲಿ ಒಬ್ಬರು ಡಾಕ್ಟ್ರ್ ಒಂದಿನ ಒಂದು ಬ್ಯೂಟಿಫುಲ್ ಆರ್ಟಿಕಲ್ ಈಸ್ ರಿಟನ್. ಅದು ಒಬ್ಬ ಪೇಷಂಟ್ ಬಗ್ಗೆ, 75 ವರ್ಷದ ಪೇಷಂಟು. ಅವರಿಂದ ಫೋನ್ ಬರುತ್ತಂತೆ, ಆ್ಯಂಬುಲೆನ್ಸ್ ಹೋಗಿ ಅವ್ರನ್ನ ಕರ್ಕೊಂಡು ಬರ್ತಾರೆ. ಅವ್ರನ್ನ ಅಡ್ಮಿಟ್ ಮಾಡುವಾಗ ಅವ್ರ ನಂಬರ್ ಹಾಕಿದವಾಗ ಅದರಲ್ಲಿ ಒಂದು ಲೀನ್ ಅಕೌಂಟ್ ಅಂತ ಬರುತ್ತಂತೆ. ಆ ಮನುಷ್ಯ ತನ್ನ ಎಲ್ಲ ಒಂದು ದುಡಿಮೆಯನ್ನು ಆ ಅಪೋಲೋ ಹಾಸ್ಪಿಟ್ಲಿಗೆ ಲೀನ್ ಮಾಡಿ ಇಟ್ಟಿದ್ದಾನೆ. ಏನು ಇದೆ ಕಂಡೀಷನ್ ಅಗ್ರಿಮೆಂಟ್ ಅಂತ ಹೇಳಿದರೆ, ನಾನು ನನ್ನ ಅಸೌಖ್ಯನಾದರೆ ನೀವು ನನ್ನ ಎಲ್ಲ ಜವಾಬ್ದಾರಿ ಟ್ರೀಟ್ಮೆಂಟನ್ನು ನೀವು ಹಾಸ್ಪಿಟ್ಲವರು ಮಾಡಬೇಕು, ನನ್ನ ಅಕೌಂಟಿಂದ ನೀವು ಬೇಕಾದಷ್ಟು ದುಡ್ಡನ್ನು ವಿಡ್ರಾ ಮಾಡ್ಬೋದು ಅಂತ. ಆ ಡಾಕ್ಟ್ರಿಗೆ ಒಬ್ಬ ವಿಚಿತ್ರ ಮನುಷ್ಯ ಆಗಿ ನೋಡಿದರು. ಅಂದರೆ ನಮ್ಮಲ್ಲಿ ಹೇಳ್ತಾರೆ ಸಾವಿರಕ್ಕಿಂತ ಮೊದಲು ಹೊಂಡ ತೋಡಿ ಇಟ್ಕೊಳ್ಳೋದು ಅಂತ, ಅದೇ ಲೆಕ್ಕ ಮಾಡಿದ ಅಂಥೇಳಿ ಅವರು ಹೋಗಿ ಅವ್ರನ್ನ ವಿಚಾರಿಸ್ತಾರಂತೆ. ಆವಾಗ ಅವ್ರು ಹೇಳ್ತಾರೆ, ನನ್ನ ಮಗ ಅಮೇರಿಕದಲ್ಲಿದ್ದಾನೆ, ದೊಡ್ಡ ಕಂಪನಿಯಲ್ಲಿದ್ದಾನೆ, ಒಬ್ಬನೇ ಮಗ, ಅವನಿಗೆ ಉಪದ್ರ ಕೊಡಬಾರ್ದು ಅಂಥೇಳಿ ನಾನು ಹೀಗೆ ಮಾಡಿದ್ದೇನೆ ಅಂತ. ನಂತರ ಅಳಲಿಕ್ಕೆ ಶುರು ಮಾಡಿದ್ರಂತೆ. ಇವ್ರು ಕೇಳಿದರು, ಡಾಕ್ಟರ್ ಏನಪ್ಪ ಅಂತ ಹೇಳಿದರೆ, ನನಗೆ ಇವತ್ತು ಸಾಯ್ತಾ ಇದ್ದೇನೆ, ಗೊತ್ತಿದೆ ನನಗೆ, ನನ್ನ ಮಗ ನನ್ನ ಹತ್ರ ಇದ್ದರೆ ಭಾಳ ಚೆನ್ನಾಗಿತ್ತು. ಆವಾಗ ಡಾಕ್ಟ್ರಿಗೆ ಬಹಳ ಬೇಜಾರಾಯ್ತಂತೆ. ಅವರು ನಂಬರ್ ತಗೊಂಡು ಮಗನಿಗೆ ಫೋನ್ ಮಾಡಿ, ನೀನು ಯಾವ ಟೈಪಿನ ಮಗ ಅಪ್ಪ ಹೀಗೆ ಅಳ್ತಾ ಇದ್ದಾನೆ. ಆವಾಗ ಮಗ ಹೇಳ್ತಾನಂತೆ, ಎಷ್ಟು ದಿನ ಇರ್ಬೋದು ನನ್ನ ಅಪ್ಪ? ಹೆಚ್ಚಂದರೆ 2 ವಾರ ಉಳಿತಾರೆ. 2 ವಾರ ಆದರೂ ನಿನ್ನ ಅಪ್ಪನಿಗೆ ನೀವು ಉಪಯೋಗಿಸ್ಬೇಕಲ್ಲಪ್ಪ ಅಂತ ಹೇಳಿದಾಗ ಆಯಿತು ಅಂತ ಸಂತೋಷದಿಂದ ಬಂದಂತೆ. ಅವನು ಬಂದ, ಅಪ್ಪನ ಪಕ್ಕದಲ್ಲಿ ಕೂತ್ಕೊಂಡು ಅಪ್ಪ ಕತೆ ಹೇಳ್ತಾ ಇದ್ದ, ಮಗ ಕತೆ ಹೇಳ್ತಾ ಇದ್ದ, ಭಾಳ ಕ್ಲೋಸ್ ಆದ್ರಂತೆ 1 ವಾರದಲ್ಲಿ. ಅವನ ಮಗ ಬಂದದ್ರಿಂದ ಅಪ್ಪ ಸಾಯುವನು ಬದುಕೊಂಡ. ಆದರೆ ಹಿ ವಾಸ್ ಸ್ಟಿಲ್ ಸೀರಿಯಸ್. 2 ವಾರ ಆದವಾಗ ಇವನು ಡಾಕ್ಟರ್ ಕ್ಯಾಬಿನಿಗೆ ಹೋಗ್ತಾನಂತೆ. ಮಗ ಕೇಳ್ತಾನೆ, ಏನಪ್ಪ ನಿಂದು 2 ವಾರ ನನ್ನ ಅಪ್ಪ ಬದುಕ್ತೆ ಅಂತ ಹೇಳಿದ್ದೆ, ಅವನು 2 ವಾರ ಹೆಚ್ಚಾಯಿತು. ಅವ್ರು ಹೇಳಿದ್ರು, ಇಲ್ಲ ಅವರು ಬದುಕ್ತಾರೆ, ಉಳಿಯುವ ಚಾನ್ಸಸ್ ಇದೆ ಅವರಿಗೆ, ಆದರೆ ನೀನು ಏನು ಮಾಡಬೇಕಂತ ಹೇಳಿದ್ರೆ ನೀನು ಇಲ್ಲೇ ಇರಬೇಕಾಗತ್ತೆ. ಆವಾಗ ಅವನು ಅಳಲಿಕ್ಕೆ ಶುರು ಮಾಡ್ತಾನಂತೆ, ನನ್ನ ಕಂಪನಿಯವ್ರು ನೋಟಿಸ್ ಕೊಟ್ಟಿದ್ದಾರೆ, ನನಗೆ 2 ವಾರ ರಜೆ ಇರೋದು. ಆಯಿತು, ಕೆಲಸ ಹೋದರೆ ಬೇರೆ ಕೆಲಸ ಹುಡುಕ್ಬೋದಲ್ಲ, ನಿನಗೆ ಅಪ್ಪ ಮುಖ್ಯನಾ ಅಥವಾ ಕೆಲಸ ಮುಖ್ಯನ ಕೇಳ್ತಾರಂತೆ ಅವರು. ಆವಾಗ ಅವನು ಸತ್ಯ ಹೇಳ್ತಾನೆ, ನನ್ನ ಹೆಂಡತಿ ನನಗೆ 2 ವಾರಕ್ಕಿಂತ ಹೆಚ್ಚಾದರೆ ಡೈವರ್ಸ್ ಕೊಡ್ತೇನೆ ಅಂತ ಹೇಳಿದ್ದಾಳೆ, ಐ ಹ್ಯಾವ್ ಟು ಗೋ ಬ್ಯಾಕ್ ಅಂತ. ಈ ಶಾಲೆಗಳ ವ್ಯವಸ್ಥೆ ಕೂಡ, ಈ ಅನುದಾನಿತ ಶಾಲೆಗಳ ವ್ಯವಸ್ಥೆ ಹಾಗೆ. ಇದಕ್ಕೆ ಪ್ರಾಮುಖ್ಯವಾಗಿ ಓಲ್ಡ್ ಸ್ಟೂಡೆಂಟ್ಸ್, ನೀವು ಸಾವಿರಾರು ಲಕ್ಷಾಂತರ ಮಕ್ಕಳನ್ನು ನೀವು ಟ್ರೈನ್ ಮಾಡಿ ಕಳಿಸಿದ್ದೀವಿ, ಅವರು ಒಳ್ಳೊಳ್ಳೆ ಹುದ್ದೆಯಲ್ಲಿದ್ದಾರೆ. ಮೊದಲನೇದಾಗಿ ಅವರು ತ್ಯಾಗ ಮಾಡಲಿಕ್ಕೆ ಶುರು ಮಾಡಬೇಕು, ಅವರು ಬರಬೇಕು. ಇವತ್ತು ಶಾಲೆ ಮುಕ್ತ ಇದೆ, ಶಾಲೆಯಿಂದ ಬಂದಂಥ ಲಾಭ
ಅವರ ಜೀವನವನ್ನು ಪರಿವರ್ತನೆ ಮಾಡಿದೆ. ಅವರು ಇವತ್ತೊಬ್ಬ ಮನುಷ್ಯ ಆದದ್ರಿಂದ ಈ ಶಾಲೆಯಿಂದ. ಆದರೆ ಹಳೆ ವಿದ್ಯಾರ್ಥಿಗಳು ಭಾಳ ಕಡಿಮೆ ಜನ. ಇದಕ್ಕೆ ನಿಮ್ಮದು ಎಷ್ಟು ಹಳೆ, ನನಗೆ ತುಂಬ ಜನ ಪರಿಚಯ ಇಲ್ಲಿ. ನಾನು ಯಾರಾದರೂ ಸಿಗ್ಬೋದು ಅಂತ ಎಣಿಸಿದ್ದೆ, ಇವತ್ತು ಯಾರೂ ಸಿಗ್ತಾ ಇಲ್ಲ. ಅಂದರೆ ಅಷ್ಟು ಸೀರಿಯಸ್ ಇಲ್ಲ ನಮ್ಮ ಹಳೆ ವಿದ್ಯಾರ್ಥಿಗಳು. ಅವರನ್ನು ಮೊದಲು ನೀವು ಯು ಹ್ಯಾವ್ ಟು ಬ್ರಿಂಗ್ ದೆಮ್ ಹಿಯರ್. ಇನ್ನು ಎರಡನೇದಾಗಿ ನೀವೊಂದು ಸಂಘಟನೆ ಮಾಡಬೇಕು, ಉತ್ತಮವಾದ ಸಂಘಟನೆ. ಸುಮಾರು ಒಂದು 10,000 ಶಾಲೆ ಇರ್ಬೋದು ಕರ್ನಾಟಕದಲ್ಲಿ. ಎಲ್ಲ ಸಂಘಟನೆ ಮಾಡಿ ನೀವು ಕೋರ್ಟಿಗೆ ಹೋಗಬೇಕು. ನಿಮಗೆ ಕೋರ್ಟಿಗೆ ಹೋದರೆ ಖಂಡಿತವಾಗಿ ನಾವು ಹಿಂದಿನಿಂದ ನಿಮಗೆ ಸಪೋರ್ಟ್ ಮಾಡಲಿಕ್ಕೆ ತಯಾರಿದ್ವಿ. ಯಾಕಂದರೆ ಇಟ್ಸ್ ಎ ಬಿಗ್ ಪ್ರಾಬ್ಲಮ್. ಯಾಕಂದರೆ ಈ ಶಾಲೆಗಳನ್ನು ಉಳಿಸ್ಕೊಳ್ಬೇಕು. ಇಲ್ಲ ಅಂತ ಹೇಳಿದರೆ ನೀವು ಈ ಶಾಲೆಯನ್ನು ಮುಚ್ಚಬೇಕು. ಯಾಕಂದರೆ ಈ ಆಕ್ಸಿಜನ್ ಕೊಟ್ಟುಕೊಂಡು ಎಷ್ಟು ದಿನ ಅಂತದೆ, ಅದರಿಂದ ಯಾರಿಗೂ ಒಳ್ಳೆಯದಾಗೋದಿಲ್ಲ. ನೀವು ಹೋರಾಟಕ್ಕೆ ತಯಾರಾದರೆ ಮಾತ್ರ ಖಂಡಿತವಾಗಿ ನೀವು ಗೆಲ್ತೀರಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಆದರೆ ಲೀಡರ್ಶಿಪ್ ಕ್ವಾಲಿಟಿ ಇಲ್ಲದೆ ಇರುವುದೇ ದೊಡ್ಡ ಸಮಸ್ಯೆ. ನಾನು ಈಗ ನಮ್ಮ ಮಕ್ಕಳಲ್ಲಿ ಕೂಡ ನೋಡ್ತೇನೆ, ಲೀಡರ್ಶಿಪ್ ಕ್ವಾಲಿಟಿ ಇಲ್ಲ. ಪೇರೆಂಟ್ಸಲ್ಲಿ ನೋಡ್ತೇನೆ, ಲೀಡರ್ಶಿಪ್ ಕ್ವಾಲಿಟಿ ಇಲ್ಲ. ಟೀಚರ್ಸಲ್ಲೂ ನೋಡ್ತೇನೆ, ಲೀಡರ್ಶಿಪ್ ಕ್ವಾಲಿಟಿ ಇಲ್ಲ. ಅದೇ ಜಯಶೀಲ್ ಶೆಟ್ಟರು ಮೊನ್ನೆ ನನಗೊಂದು ಮೆಸೇಜ್ ಕಳಿಸಿದ್ರು ವಾಟ್ಸಪ್ಪಲ್ಲಿ. ನೀವು ಹೇಳಿದ್ರಿ ಸರ್ ನಿಮ್ಮ ಆಶೀರ್ವಾದ ಹೋರಾಟ ಮಾಡಬೇಕು ಅಂತ. ನಾನು ಹೋರಾಟ ಮಾಡಿದ್ದೆ, ನಾನೇನೋ NEPದೇನೋ ಆದೆ ಇವಾಗ ಅಂತ. ನಾನು ಹೇಳಿದ್ದು ಸರ್ ನೀವು ಇದು ಏಡೆಡ್ ಸ್ಕೂಲಿಗೋಸ್ಕರ ಹೋರಾಟ ಮಾಡಿ, ಇವರೇನೋ ಹೋರಾಟ ಮಾಡಿ ಏನೋ ಪೊಸಿಷನ್ಗೆ ಇಟ್ಸ್ಕೊಂಡಿದ್ದಾರೆ. ನಿಮ್ಮ ಆಶೀರ್ವಾದದಿಂದ ನೀವು ನನಗೆ ಪ್ರೇರಣೆ ಕೊಟ್ಟದ್ರಿಂದ ನಾನು NEPದೇನೋ ಆದೆ ಅಂತ. ಯಾವ ಪೋಸ್ಟು ಗೊತ್ತಿಲ್ಲ, ಹುಡುಕ್ತಾ ಇದ್ದೆ ಫೋನಲ್ಲಿ, ಸಿಗಲಿಲ್ಲ ಇವಾಗ. ಇಟ್ ಇಸ್ ದಿ ಮೈಂಡ್ ಸೆಟ್ ಆಫ್ ದಿ ಟೀಚರ್ಸ್ ಆ್ಯಂಡ್ ದಿ ಲೀಡರ್ಸ್. ನೀವು ಸಂಘಟಕರಾಗಿ ಖಂಡಿತ ಹೋರಾಟ ಮಾಡಿದರೆ ಯು ವಿಲ್ ವಿನ್ ದಿಸ್ ವಾರ್. ದಿಸ್ ಮಚ್ ಅ ಪ್ರಾಮಿಸ್ ಐ ಕ್ಯಾನ್ ಗಿವ್ ಯು. ಖಂಡಿತವಾಗಿ ನಿಮಗೆ ಲೀಗಲ್ ಅಸಿಸ್ಟೆನ್ಸ್ ಏನಿದೆಯೋ ಅದನ್ನು ನಾವು, ಆದರೆ ಒಬ್ರಿಗೆ ಆಗೋದಿಲ್ಲ. ಇಟ್ ಹ್ಯಾಸ್ ಟು ಅಪ್ಲೈ ಟು ಎವ್ರಿಬಡಿ. ತುಂಬ ನೂರಾರು ಶಾಲೆಗಳು ಭಾಳ ಕಷ್ಟದಲ್ಲಿದ್ದಾವೆ, ಏನೂ ಕೊಡೋದಿಲ್ಲ. ಅವರಿಗೆ ಅಕ್ಕಿ ಕೊಡಲಿಕ್ಕಾಗತ್ತೆ, ಎಣ್ಣೆ ಕೊಡಲಿಕ್ಕಾಗತ್ತೆ, ಎಲ್ಲ ಕೊಡ್ತಾರೆ ಫ್ರೀ. ಅವ್ರದ್ದು ಏನು ಅಭಿಪ್ರಾಯ ಅಂತ ಹೇಳಿದ್ರೆ ಇದನ್ನು ಆದಷ್ಟು ಬೇಗ ಮುಚ್ಚಿದರೆ, IAS ಆಫೀಸರ್ಸ್ ನಾನು ಮೀಟ್ ಆಗಿದ್ದೇನೆ, ಅವ್ರು ಹೇಳಿದ್ದು ಇದ್ರ ಬಗ್ಗೆ ಮಾತಾಡಿದ್ದೇನೆ. ಹೇಳ್ತಾರೆ ನಮಗೆ ಕ್ಲಿಯರ್ ಇನ್ಸ್ಟ್ರಕ್ಷನ್ನಿಂದ ಆದಷ್ಟು ಬೇಗ ಇದನ್ನು ಮುಚ್ಚಬೇಕು, ಇದು ತರಳೆ ಅಂತ. ಅವ್ರು ಬೇಕಾದ್ರೆ ಏನಾಗ್ತದೆ ಸರ್ ಮಕ್ಕಳು, ಅಯ್ಯೋ ದಟ್ ಹಸ್ ಬಿಕಮ್ ಎ ಬಿಸ್ನೆಸ್. ಎಜುಕೇಷನ್ ಇಸ್ ನಾವು ಕಮರ್ಷಿಯಲ್. ಹೋಗ್ಬೋದು, ಎಲ್ಲರ ಹತ್ರ ದುಡ್ಡಿದೆ. ದೆರ್ ಇಸ್ ನೋ ಪವರ್ಟಿ ಇನ್ ದಿ ಕಂಟ್ರಿ. ದೇ ಕ್ಯಾನ್ ಗೋ ಟು ಪ್ರೈವೇಟ್ ಸ್ಕೂಲ್, ಇಲ್ಲಾಂದರೆ ಗೌರ್ಮೆಂಟ್ ಸ್ಕೂಲ್ ಇದೆ ಬಡವರಾದರೆ. ಈ ಸ್ಕೂಲೆಲ್ಲ ಯಾಕೆ ನಡೆಸಬೇಕು, ನಮಗೆ ಇಟ್ಸ್ ಎ ಬರ್ಡನ್ ಅಂತ. ಈ ಎಸ್ಟಾಪಲ್ ಆಫ್ ಪ್ರಾಮಿಸ್ ಯು ಹ್ಯಾವ್ ಟು ಫೈಟ್ ಇಟ್. ನಂದು ಸಲಹೆ ಮಾತ್ರ ಇದು. ಇನ್ನು ನಾನು ಈಗ ದಿಕ್ಸೂಚಿ ಅಂತ ಹೇಳಿದರೆ, ಈಗ ಸುಮಾರು ಜನ ಪೇರೆಂಟ್ಸ್ ಇರ್ಬೋದು ಅಥವಾ ಲೈಕ್ಲಿ ಪೇರೆಂಟ್ಸ್ ಇರ್ಬೋದು. ಇವತ್ತು ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ವಿ ಆರ್ ಡೂಯಿಂಗ್ ಇನ್ವೆಸ್ಟ್ಮೆಂಟ್ ಆನ್ ಚಿಲ್ಡ್ರನ್. ಮಕ್ಕಳ ಮೇಲೆ ಇನ್ವೆಸ್ಟ್ ಮಾಡೋದು. ಅದೇನೆಂದರೆ ಎಜುಕೇಷನ್. ಯಾಕೆ ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಅವರು ದೊಡ್ಡವರಾಗ್ತಾರೆ, ದೊಡ್ಡವರಾದ ಮೇಲೆ ಕೆಲಸ ಸಿಗ್ತದೆ. ಅವರಿಗೆ ಕೆಲಸ ಸಿಕ್ಕಿದ ಮೇಲೆ ನಮ್ಮ ದುಡ್ಡು ಬರುತ್ತೆ, ಅವ್ರಿಗೆ ಒಳ್ಳೆ ಪೊಸಿಷನ್ ಬರುತ್ತೆ, ನಮಗೂ ಏನಾದರೂ ಅನುಕೂಲ ಆಗುತ್ತೆ ಅಂತ. ಈ ಎಜುಕೇಷನ್ ಇಸ್ ನಾಟ್ ಆನ್ ಇನ್ವೆಸ್ಟ್ಮೆಂಟ್, ಇಟ್ ಕ್ಯಾನ್ ಬಿ ಎ ಕ್ಯಾರಿಯರ್ ಬಿಲ್ಡಿಂಗ್. ಆದರೆ ಏನಂತ ಹೇಳಿದರೆ ಇದು ಒಂದು ಜ್ಞಾನ ಬಿಲ್ಡ್ ಮಾಡುವಂಥ ಒಂದು ವಿಷಯ. ಯಾಕಂದರೆ ಹಣ, ಇಕಾನಮಿ, ನನಗೆ ಸ್ವಲ್ಪ ಇಕಾನಮಿ ಬರುತ್ತೆ. ಇವತ್ತು ನಮಗೆ 4.5% ಇನ್ಫ್ಲೇಷನಿಂದ 5% ಹೋಗುತ್ತೆ. ಅಂದರೆ ಪ್ರತಿ ವರ್ಷ ನಮ್ಮ ಹಣ 5% ಕುಸಿತಾ ಇದೆ. ನಮ್ಮವರು ಎಲ್ಲರೂ ಕಲಿಸೋದು, ಏನೋ ಸ್ಕೂಲಲ್ಲಿ ಕಲಿಸೋದಿದ್ರು ಕೂಡ ಹಾಗೆ ಮನೆಯಲ್ಲೂ ಅದೇ ಹೇಳೋದು, ಮಕ್ಕಳಿಗೆ ಹಣ ಮಾಡಲಿಕ್ಕೆ ಮಾತ್ರ ಹೇಳಿಕೊಡೋದು ಹೊರತು ಮತ್ತು ಯಾವ ಜ್ಞಾನವನ್ನು ವರ್ಧನೆ ಮಾಡಲಿಕ್ಕೆ ನಾವು ಹೇಳ್ಕೊಡ್ತಾ ಇಲ್ಲ. ಸಂಸ್ಕೃತಿ ಬಗ್ಗೆ ಹೇಳ್ಕೊಡ್ತಾ ಇಲ್ಲ. ನಮ್ಮನ್ನು ಏನಾದರೂ ರಕ್ಷಣೆ ಮಾಡೋದಿದ್ದರೆ ನಮ್ಮ ಜ್ಞಾನ ಮತ್ತು ಸಂಸ್ಕೃತಿ ಹೊರತು ಹಣ. ಈಗ ನೋಡಿ ಏನಾಗ್ತಾ ಇದೆ ಅಂತ ಹೇಳಿದರೆ, ಡಿಡಾಲರೈಸೇಷನ್ ಆಗ್ತಾ ಇದೆ. ಅಮೆರಿಕ ಇಸ್ ಇನ್ ಕ್ರೈಸಿಸ್. ಅವರು $35 ಬಿಲಿಯನ್ ಟ್ರೆಜರಿ ಬಾಂಡ್ಸ್ ಟ್ರೆಜರಿ ಬಾಂಡ್ಸ್ ಅಂತ ಹೇಳಿದರೆ ಸರ್ಕಾರದಿಂದ ತಗೊಳ್ಳುವಂಥ ಲೋನ್. ದೇ ಆರ್ ಹೈಲಿ ಇಂಡೆಪ್ಟೆಡ್ ಟು ಚೈನಾ, ಜಪಾನ್, ಇವನ್ ಇಂಡಿಯಾ ಕೂಡ $280 ಬಿಲಿಯನ್ ಅವರಿಗೆ ಟ್ರೆಜರಿ ಬಾಂಡಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ವಿ ಆರ್ ಆಲ್ ಫಂಡಿಂಗ್ ದೆಮ್ ಎವ್ರಿ ಇಯರ್. ಯಾಕಂದರೆ ಅವ್ರು ಗನ್ ತೋರಿಸಿ ನಮ್ಮ ಹತ್ರ ಎಲ್ಲ ಹಣ ತಗೊಳ್ತಾರೆ. ಈಗ ಥರ್ಡ್ ಕಂಟ್ರೀಸ್, ಥರ್ಡ್ ಫ್ರಂಟ್ಸ್ ಈಗ ಸ್ಟ್ರಾಂಗ್ ಆಗ್ತಾ ಇದೆ. ಎಲ್ಲರೂ ಹಣ ವಿಡ್ರಾ ಮಾಡ್ತಾ ಇದ್ದಾರೆ. ಅವ್ರ ಹತ್ರ ಗೋಲ್ಡ್ ರಿಸರ್ವ್ಸ್ ಇಲ್ಲ. ಅವರು ಸುಮ್ಮನೆ ಪ್ರಿಂಟ್ ಮಾಡಿ ಇದು ಮಾಡಿದ್ದು. ಅಂದರೆ ಅವ್ರ ಹತ್ರ ಬರೀ 9,000 ಟನ್ ಮಾತ್ರ ಚಿನ್ನ ಇದೆ. ಯಾಕಂದರೆ ಕಾನೂನು ಅಂದರೆ ನೀವು ನೋಟ್ ಪ್ರಿಂಟ್ ಮಾಡಬೇಕಾದ್ರೆ ಈಕ್ವಲೆಂಟು ಯು ಹ್ಯಾವ್ ಟು ಹ್ಯಾವ್ ದಿ ಗೋಲ್ಡ್ ರಿಸರ್ವ್. ಅವ್ರು ಗೋಲ್ಡ್ ರಿಸರ್ವ್ ಇಟ್ಕೊಳ್ಳಿಲ್ಲ. ಇಷ್ಟು ದಿನ ಅವರದ್ದು ಫೈಟರ್ ಪ್ಲೇನ್ ಇಟ್ಕೊಂಡು, ಮಿಸೈಲ್ ಇಟ್ಕೊಂಡು, ಇಡೀ ಎಲ್ಲರನ್ನು ಹೆದರಿಸ್ಕೊಂಡು ನಡೆಸ್ತಾ ಇದ್ರು. ಆದರೆ ಆ ಹೆದರಿಕೆ ಅನ್ನೋದು ಹೊರಟೋಗಿದೆ. ಈಗ ಚೈನಾನು ಪ್ರಬಲ ಆಗಿದೆ,
ಇಂಡಿಯಾ ಕೂಡ ಪ್ರಬಲ ಆಗಿದೆ. ಯಾರು ಅವ್ರಿಗೆ ಕ್ಯಾರ್ ಮಾಡ್ತಾ ಇಲ್ಲ. ಎಲ್ಲ ಹೇಳ್ತಾ ಇದ್ದಾರೆ ನಮ್ಮ ದುಡ್ಡನ್ನು, ನಮ್ಮದು ಹೇಳ್ತಾರಲ್ಲ ಫಾರಿನ್ ಎಕ್ಸ್ಚೇಂಜ್ ಸರ್ಪ್ಲಸ್ ಅಂತ, $700 ಬಿಲಿಯನ್ ಅವ್ರ ಹತ್ರ ಇದೆ. ಚೈನೀಸ್ ಇದು $3 ಟ್ರಿಲಿಯನ್ ಫಾರಿನ್ ಎಕ್ಸ್ಚೇಂಜ್ ಸರ್ಪ್ಲಸ್ ಅವ್ರ ಹತ್ರ ಇದೆ. ಜಪನೀಸ್ ಇದು $1.5 ಟ್ರಿಲಿಯನ್, ಹಾಗೆ $35 ಟ್ರಿಲಿಯನ್ ಅವ್ರು ಸಾಲ ತಗೊಂಡಿದ್ದ. ಇನ್ನೊಂದು 30-40 ಟ್ರಿಲಿಯನ್ ಬೇರೆ ದೇಶದ ಈಗ ಟ್ರೇಡಿಂಗ್ ಸರ್ಪ್ಲಸ್ ಇದೆ. ಇವರೆಲ್ಲ ಈ ಹಣವನ್ನು ಕಿತ್ತುಕೊಂಡ್ರೆ ಮೋಸ್ಟ್ ಎಫೆಕ್ಟೆಡ್ ಕಂಟ್ರಿ ವಿಲ್ ಬಿ ಇಂಡಿಯಾ. ಹಾಗಾಗಿ ಸಜೆಷನ್ ಇಸ್ ದಟ್ ನಾವು ನಮ್ಮ ಪ್ರೊಫೆಷನ್ ಮಕ್ಕಳನ್ನು ಟ್ರೈನ್ ಮಾಡುವಾಗ ದೇ ಶುಡ್ ಫಿಟ್ ಇನ್ ಟು ಎನಿ ಕ್ಯಾಟಗರಿ, ಎನಿ ವರ್ಕ್. ನಾನು ಲಾಸ್ಟ್ ಮಂತು ಕನೇರಿ ಮಠಕ್ಕೆ ಹೋಗಿದ್ದೆ. ಕಾಡಸಿದ್ದೇಶ್ವರ ಸ್ವಾಮಿಯವರು 400 ಜನ ಮಕ್ಕಳಿಗೆ ಅವರು ಗುರುಕುಲದ ಪಾಠ ಹೇಳ್ಕೊಡ್ತಾ ಇದ್ದಾರೆ. ಯಾವ ಲೆಕ್ಕದ ಪಾಠ ಅಂತ ಹೇಳಿದರೆ, ಅವರನ್ನು 6ನೇ ವರ್ಷ ಪ್ರಾಯದಲ್ಲಿ ಅವರು ತಗೊಳ್ತಾರೆ. ಅವರಿಗೆ ಬರೀ ಎಸ್ಟ್ರಾಲಜಿ, ಮಂತ್ರ, ತಂತ್ರ ಮಾತ್ರ ಅಲ್ಲ, ಪಶುಸಂಗೋಪನೆ, ಮೇಸನ್ ವರ್ಕು, ಕಾರ್ಪೆಂಟ್ರಿ ವರ್ಕು, ಕೃಷಿ, ಏನೇನು ಈ ಜಗತ್ತಲ್ಲಿ ಎಲೆಕ್ಟ್ರಿಷಿಯನ್ ವರ್ಕು, ನರ್ಸಿಂಗು, ಈ ಜಗತ್ತಲ್ಲಿ ಏನೆಲ್ಲ ವರ್ಕ್ ಇದೆ. 12 ವರ್ಷದ ಟ್ರೈನಿಂಗ್. ಎಷ್ಟು ಸ್ಟ್ರಾಂಗ್ ಇದ್ದಾರೆ ಅಂತ ಹೇಳಿದರೆ ಆ ಮಕ್ಕಳು ಎಲ್ಲ ರೀತಿಯ ಸಂಪನ್ನರವರು. ಒಂದು ಮಂತ್ರ ಹೇಳ್ತಾರೆ, ನೀವು ತರ ನಡುಗ್ತೀರಿ ಅವ್ರ ಮಂತ್ರ. ಅಷ್ಟು ಜ್ಞಾನ ಅವರಿಗೆ. ಅವರು ಇಲ್ಲಿ ಕೂತ್ಕೊಂಡು ಅಲ್ಲಿ ಏನಾಗುತ್ತೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಅಷ್ಟು ಜ್ಞಾನವಂತರ 400 ಜನ ಮಕ್ಕಳನ್ನು ಟ್ರೈನಿಂಗ್ ಮಾಡಿದ್ದಾರೆ. ಕೆಲವರು 11 ವರ್ಷ 12 ವರ್ಷಕ್ಕೆ ಹತ್ತಿರ ಬಂದಿದ್ದಾರೆ. ಅಷ್ಟು ಜ್ಞಾನಿಗಳನ್ನು. ಅವ್ರಿಗೆ ಯಾವ ಸರ್ಟಿಫಿಕೇಟು ಕೊಡೋದಿಲ್ಲ ಅವರಿಗೆ. ಅವ್ರು ಹೇಳ್ತಾರೆ ಸ್ವಾಮೀಜಿಯವರು, ನಾವು ವಿಲ್ ಥ್ರೋ ದೇಮ್ ಔಟ್. ಅವರು ಹಮ್ ಲೋಗ್ ಫೇಂಕ್ ದೇಂಗೆ ये लोग को बाहर 12 साल का बाद हम फेंक देंगे, वो किधर भी जाके रहने दो, they are fit to live ಅಂತ. ನಾವು ಮಕ್ಕಳನ್ನು ಟ್ರೈನ್ ಮಾಡುವಾಗ ವಿ ಶುಡ್ ಟ್ರೈನ್ ದೆಮ್ ಟು ಬಿ ಫಿಟ್ ಇನ್ ದಿ ಮಾರ್ಕೆಟ್. ಬರೀ ಐ ಟಿ ಅಂತ ನೋಡಿ. ಇವಾಗ ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ 99% ಆಫ್ ದಿ IT ಪ್ರೊಫೆಷನಲ್ಸ್ ವಿಲ್ ಬಿ ಔಟ್ ಆನ್ ದಿ ರೋಡ್. ಅವರಿಗೆ ಏನೂ ಮಾಡಲಿಕ್ಕಾಗೋದಿಲ್ಲ. ಇವಾಗ ನೋಡಿ ಟ್ರೆಂಡ್ ಏನಾಗಿದೆ ಅಂತ ಹೇಳಿದರೆ, IT ಅವರು ಬಿಟ್ಟು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸು, ಸೆಂಟ್ರಲ್ ಪೊಲೀಸಲ್ಲಿ ಗ್ರ್ಯಾಜುಯೇಟ್ ಎಂಜಿನಿಯರ್ಸ್ ಆರ್ ಜಾಯ್ನಿಂಗ್ ಇನ್ ಎ ವೆರಿ ಬಿಗ್ ವೇ. ಯಾಕಂದರೆ ಅವ್ರಿಗೆ ಗೊತ್ತಾಗಿದೆ, ನಾಳೆ ಎಲ್ಲಾದರೂ IT ಫೇಲ್ ಆಯಿತು, ನಾನು IT ಮಾಡಬಾರ್ದು ಹೋಗಬಾರ್ದು ಅಂತ ಹೇಳ್ತಾ ಇಲ್ಲ. IT ಒಂದಿಗೆ ಬೇರೆ ಏನಾದರೂ ಒಂದು ಇಟ್ಕೊಳ್ಳಿ, ಸೋ ದ್ಯಾಟ್ ನಾಳೆ ಏನಾದರೂ IT ಫೇಲಿಯರ್ ಆದರೆ ದೇ ಹ್ಯಾವ್ ಎ ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್, ಅಥವಾ ದೇ ಕ್ಯಾನ್ ಸರ್ವೈವ್ ಸಮ್ವೇರ್. ನಮ್ಮಲ್ಲಿ ಇದೊಂದು ಫ್ಯಾಷನ್ ಆಗಿಬಿಟ್ಟಿದೆ ಇವಾಗ. ಮೊದಲು ಡಾಕ್ಟ್ರು ಅಂತ ಹೇಳಿದ್ರೆ ಡೌರಿ ಸಿಗತ್ತೆ ಅಂತ. ಇವಾಗ IT ಆರಾಮದಲ್ಲಿ ದುಡ್ಡು ಸಿಗತ್ತೆ, ಆರಾಮದಲ್ಲಿ ಬದುಕಬಹುದು ಅಂತ. ಅದರಿಂದ ಹೊರಗೆ ಬಂದರೆ ಅವ್ರಿಗೆ ಬದುಕಲಿಕ್ಕೆ ಒಂದು ದಾರಿ ಇಲ್ಲ. ಮತ್ತು ಜ್ಞಾನ ಸಂಪಾದನೆ. ನಮ್ಮವರು ನಮ್ಮ ಕರಾವಳಿ ಜನರು ಬಹಳ ಜ್ಞಾನಿಗಳು ಒಂದು ಕಾಲದಲ್ಲಿ. ಇವಾಗ ಈ ದುಡ್ಡಿನ ಇದರಲ್ಲಿ ನಾವು ಜ್ಞಾನವನ್ನು ಬಿಡ್ತಾ ಇದ್ದೀವಿ. ತುಂಬ ಈಗ ಮಕ್ಕಳ ಪ್ರೋಗ್ರಾಮ್ ಇದೆ, ನಾನು ತುಂಬ ಮಾತಾಡಿದೆ ಹೆಚ್ಚಿದ ಪಕ್ಷ. ಲಾಸ್ಟ್ ಒಂದು ವರ್ಡ್ ಹೇಳಿ ನಾನು ಇದು ಮಾಡ್ತೇನೆ. ಒಂದು ಕತೆ ಅದು. ಸರಸ್ವತಿಗೆ ಒಂದಿನ ಲಕ್ಷ್ಮಿ ಹೇಳ್ತಾಳಂತೆ, ಈ ಅಮ್ಮ ನಿನ್ನ ಹತ್ರ ಏನಿದೆ, ಎಲ್ಲ ಮಣಿ, ಕಲ್ಲು ಮಣಿ ನಿನ್ನ ಗಂಡ ಕೊಟ್ಟದ್ದು, ಎಲ್ಲ ಕಲ್ಲು ಹಾಕ್ಕೊಂಡಿದ್ಯಾ, ಎಲ್ಲ ಮರದ ಮಣಿ ಹಾಕ್ಕೊಂಡಿದ್ಯಾ. ನನ್ನ ಹತ್ರ ನೋಡು, ಕುಬೇರ ನನ್ನ ಏಜೆಂಟ್, ಅವನು ಎಷ್ಟು ದುಡ್ಡಿದೆ. ಆವಾಗ ಅವಳು ಹೋಗಿ ಪರಮೇಶ್ವರನ ಹತ್ರ ಹೇಳ್ತಾಳಂತೆ, ಅದು ಹೌದಾ ಅಂತ. ಅವನು ಹೇಳ್ತಾನಂತೆ, ಒಂದಿಷ್ಟು ಭಸ್ಮ ತೆಗೆದು ಸರಸ್ವತಿಗೆ ಸುತ್ತಿ ಅವಳು ಕೈಯಲ್ಲಿ ಕೊಡ್ತಾನಂತೆ. ಕೊಟ್ಟು, ಹೋಗಮ್ಮ ಇದನ್ನು ತೆಗೆದು ಕುಬೇರ್ನಿಗೆ ಕೊಟ್ಟು ಇದರ ತೂಕದ ಚಿನ್ನ ಕೊಡ್ಲಿಕ್ಕೆ ಹೇಳು, ನೀನು ಕೂಡ ಚಿನ್ನ ಹಾಕಬೇಕು ಅಂತ. ಅವಳಿಗೇನು ಇಷ್ಟ ಆಗಲಿಲ್ಲ. ಆದರೂ ದೇವ ಹೇಳಿದ್ದು ಅಂಥೇಳಿ ತಗೊಂಡು ಹೋಗ್ತಾಳೆ. ಅಲ್ಲೇ ಲಕ್ಷ್ಮಿ ಕೂತ್ಕೊಂಡಿದ್ಲ, ಅವಳು ನಗಾಡ್ತಾಳಂತೆ, 5 ಗ್ರಾಮ್ ಸಿಗ್ಬೋದು ನಿನಗೆ ಅಂತ, ಈ ಭಸ್ಮಕ್ಕೆ ಏನು ಸಿಗತ್ತೆ ಅಂತ. ಆವಾಗ ಕುಬೇರ ಹೇಳ್ತಾನೆ, ನೀನು ದೇವಿಯಮ್ಮ, ನಿನ್ಗೆ ಏನು ಬೇಕೋ ತಗೊಂಡು ಹೋಗು, ನಾನು ಭಂಡಾರ ಓಪನ್ ಮಾಡ್ತೇನೆ, ನಿನ್ನ ಭಸ್ಮ ಇಲ್ಲಿಟ್ಟು ಹೋಗು, ನನ್ನ ಹತ್ರ ಹಾಕ್ಕೊಳ್ತೇನೆ ಅಂತ. ಆವಾಗ ಸರಸ್ವತಿ ಹೇಳ್ತಾಳಂತ, ಅಯ್ಯೋ ಇಲ್ಲ, ದೇವ ಹೇಳಿದ್ದು, ದೇವನ ಆಜ್ಞೆ ನಾನು ಪಾಲನೆ ಮಾಡಬೇಕು, ನೀವು ಅದನ್ನು ತೂಕ ಹಾಕ್ಕೊಳ್ಳಿ ಅಂತ. ಆವಾಗ ಕುಬೇರ ಹೇಳ್ತಾನಂತ, ತೂಕ ಹಾಕ್ಕೊಳ್ಳಿ ಅಂತ. ತೂಕ ಹಾಕ್ತಾರೆ. ಅವನ ಯಾರು ಈ ಮೆಜರ್ಮೆಂಟ್ ಮಾಡ್ತಾ 5 ಗ್ರಾಮ್ ಹಾಕ್ತಾನಂತೆ. ಮೊದಲು ಆಗೋದಿಲ್ಲ, ನಂತರ ಒಂದು ಗಟ್ಟಿ ಹಾಕ್ತಾನೆ, ಆಗೋದಿಲ್ಲ, ಎಲ್ಲ ಚಿನ್ನ ಬಣ್ಣ ತಂದು ಹಾಕ್ತಾನೆ, ಆದರೂ ಕೂಡ ಅದು ಮೇಲೆ ಬರೋದಿಲ್ಲ ಅಂತ. ಆವಾಗ ಕುಬೇರ ಹೋಗಿ ಸ್ವಂತ ಕೂತ್ಕೊಳ್ತಾನಂತೆ, ಆಗೋದಿಲ್ಲ. ಆವಾಗ ಲಕ್ಷ್ಮಿ ಇಡೀ ಬ್ರಹ್ಮಾಂಡವನ್ನು ಕಿತ್ತು ಅದರಲ್ಲಿ ಹಾಕ್ತಾಳಂತೆ. ಜ್ಞಾನ ಆ ಕಡೆಯಲ್ಲಿ, ಯಾಕಂದರೆ ಈಶ್ವರ ಪರಮೇಶ್ವರ ಆ ಜ್ಞಾನವನ್ನು ಆ ಭಸ್ಮದಲ್ಲಿ ಹಾಕಿ ಕೊಟ್ಟಿದ್ದಾನೆ. ಹಾಗಾಗಿ ಇವ್ರದ್ದು ಯಾವ ದುಡ್ಡು ಕೂಡ ಅದರ ಎದುರು ವರ್ಕ್ ಆಗಲಿಲ್ಲ. ಹಾಗಾಗಿ ಈಗ ಮಕ್ಕಳಿಗೆ ಅಥವಾ ಪೇರೆಂಟ್ಸಿಗೆ ನಾನು ಹೇಳುವಂಥದ್ದು, ಯಾಕಂದ್ರೆ ನನಗೆ ಐ ಆಮ್ ಎ 65 years old, ಐ ಹ್ಯಾವ್ ಸೀನ್ ದಿ ವರ್ಲ್ಡ್. ಹಾಗಾಗಿ ಸ್ವಲ್ಪ ಜ್ಞಾನವರ್ಧನೆಯನ್ನು ಕೂಡ ಮಾಡಿಕೊಳ್ಳಿ. ಬರೀ ದುಡ್ಡು ಖಂಡಿತವಾಗಿ. ನಾನೇನು ಅಂಥ ಶ್ರೀಮಂತನಲ್ಲ. ಜನರು ತಿಳ್ಕೊಂಡಿದ್ದಾರೆ ನನ್ನ ಹತ್ರ ಬಹಳ ದುಡ್ಡಿದೆ ಅಂತ. ನಾವು ಸ್ಥಿತಿವಂತರು.
ನಾನು ದುಡಿದ ಹಣದಲ್ಲಿ ನನಗೆ ಹೆಚ್ಚಾದದನ್ನು ಇಮಿಡಿಯೇಟ್ಲಿ ಕೊಟ್ಬಿಡ್ತೇನೆ. ಹಾಗಾಗಿ ಹಣ ಖಂಡಿತವಾಗಿ ಬೇಕು, ಹಣ ದುಡಿಲೇಬೇಕು, ಹಣ ಬಹಳ ಇಂಪಾರ್ಟೆಂಟ್. ನಾವು ಕೂಡ ತುಂಬ ಬಡತನವನ್ನು ನೋಡಿದವರು. ಆದರೆ ಬರೀ ಹಣಕ್ಕೋಸ್ಕರ ನೀವು ಎಜುಕೇಷನ್ನಲ್ಲಿ ಹಣವನ್ನು ಮಿಕ್ಸ್ ಮಾಡಿ ಎಜುಕೇಷನ್ ಮಾಡೋದು ಸರಿಯಲ್ಲ ಅಂತ ಹೇಳಿ ನನ್ನ ಈ ಒಂದೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಮಧುರಾಮೃತಕ್ಕೆ ಮಾಣಿಕ್ಯ ಒದಗಿ ಬಂದಂತೆ ನಮ್ಮ ಈ ಕಾರ್ಯಕ್ರಮಕ್ಕೆ ಒದಗಿ ಬಂದು ನಮ್ಮೊಳಗಿನ ತಿಳಿವನ್ನ ಕಲಕುವಂತಹ ಮಾತುಗಳನ್ನು ದಿಕ್ಸೂಚಿ ಭಾಷಣದಲ್ಲಿ ಆಡಿರುವಂತಹ ಗೌರವಾನ್ವಿತ ಎಚ್ ಎಸ್ ಶೆಟ್ಟಿ ಅವರನ್ನ ವಂದಿಸಿಕೊಳ್ಳುತ್ತಿದ್ದೇವೆ.